ಹಲೋ ಗೈಸ್, ವೇವ್ ಟ್ರೇಡಿಂಗ್ ಕನ್ನಡಗೆ ನಿಮ್ಗೆಲ್ರಿಗೂ ಸ್ವಾಗತ. ಹೊಸದಾಗಿ ನಾವು ನಮ್ಮ ಟೆಲಿಗ್ರಾಮ್ ಲಿಂಕ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಎರಡೂ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀವಿ. ಯಾರೇನಿನ್ನೂ ಜಾಯ್ನ್ ಆಗಿಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ ನ ದಯವಿಟ್ಟು ಜಾಯ್ನ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ನಮ್ಮ ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಎಲ್ಲಿ ಸಪೋರ್ಟ್ ತಗೊಂತಿದೆ, ಎಲ್ಲಿ ರೆಸಿಸ್ಟೆನ್ಸ್ ತಗೊಂತಿದೆ, ಹಾಗೆ ಎಲ್ಲಿ ನಾವು ಟ್ರೇಡ್ ಆಪರ್ಚುನಿಟಿನ ನೋಡಬಹುದು. ಈ ಎಲ್ಲ ಅಪ್ಡೇಟ್ಸ್ ನಾವು ನಿಮಗೆ ಲೈವ್ ಅಲ್ಲಿ ಮಾಡ್ತಾ ಹೋಗ್ತೀವಿ. ಹಾಗೆ ಡೈಲಿ ನಮ್ಮ ಬರುವಂತ ವಿಡಿಯೋಸ್ ಗಳು ಎಲ್ಲಾನು ನಿಮಗೆ ಲಿಂಕ್ ನ ಅಲ್ಲಿ ಪೋಸ್ಟ್ ಮಾಡ್ತಾ ಹೋಗ್ತೀವಿ. ಹಾಗೆ ನಿಮ್ಗೆ ಏನಾದ್ರೂ ಒಂದು ಡೌಟ್ಸ್ ಅಥವಾ ಏನಾದ್ರೂ ಒಂದು ಇನ್ಫಾರ್ಮೇಶನ್ ನ ನೀವು ಕೇಳಬೇಕು ಅಂದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ನ ಯೂಸ್ ಮಾಡ್ಕೊಂಡು ಟೆಲಿಗ್ರಾಮ್ ಅಲ್ಲಿ 1 to 1 ನೀವು ಚಾಟ್ ಮಾಡಬಹುದು ಅಥವಾ ವಾಟ್ಸ್ಆಪ್ ಅಲ್ಲಿ ಕೂಡ ಚಾಟ್ ಮಾಡಬಹುದು. ಓಕೆ, ಈಗ ನಾವು ನಮ್ಮ ಟೈಮ್ ವೇಸ್ಟ್ ಮಾಡದೆ ಮಾರ್ಕೆಟ್ ಇವತ್ತು ಯಾವ ತರ ಬಿಹೇವ್ ಮಾಡ್ತು ಅಂತ ನೋಡುವ. ಇವತ್ತು ನಿಫ್ಟಿ ಏನ್ ಮಾಡ್ತು ನೋಡಿ, ನಮ್ಮ ಈ ಒಂದು ಇಂಪಾರ್ಟೆಂಟ್ ಲೆವೆಲ್ ನೇನೆ ಟಚ್ ಮಾಡಿ ಒಂದು ರೆಸಿಸ್ಟೆನ್ಸ್ ತಗೊಂಡು ಕೆಳಗಡೆ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಒಂದು ಒಳ್ಳೆ ಫಾಲ್ ಆಯ್ತು ಇಲ್ಲಿ. ಸೊ ಯಾವಾಗ ನೋಡಿ ಇದನ್ನ ಒಂದು ವಿತ್ ಮೊಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಡ್ತು. ಸೊ ನಾನು ಇಲ್ಲೂ ಕೂಡ ಏನು ಪೊಸಿಷನ್ ತಗೊಂಡಿಲ್ಲ, ಯಾಕೆಂದ್ರೆ ನಾನು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತಾ ಇದ್ದೆ. ಸೊ ನೋಡಿ ಮಾರ್ಕೆಟ್ ಹಾಗೆ ನಿಧಾನಕ್ಕೆ ಕೆಳಗಡೆ ಬರೋಕ್ ಸ್ಟಾರ್ಟ್ ಆಯ್ತು. ಇಲ್ಲಿ ಮಾರ್ಕೆಟ್ ಒಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡ್ತು. ಓಕೆ, ಇಲ್ಲಿ ಹೋಲ್ಡ್ ಮಾಡ್ತಿದ್ದಾಗ ನಾನು ಏನ್ ಮಾಡಿದೆ, ನನ್ನ ಒಂದು ಇಲ್ಲಿ ಕಾಲ್ ಸೈಡ್ ಎಂಟ್ರಿ ತಗೊಂಡು ಅಪ್ ಟು ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ನನ್ನ ಒಂದು ಪ್ರಾಫಿಟ್ ನ ಬುಕ್ ಮಾಡ್ಕೊಂಡೆ. ಅದನ್ನ ವಿಡಿಯೋ ರೆಕಾರ್ಡ್ ಕೂಡ ಮಾಡಿದೀನಿ. ನಿಮ್ಗೆ ಇನ್ನೊಂದು 15 to 10 minutes ಅಲ್ಲಿ ನಾನು ಅದನ್ನ ಕೂಡ ಪೋಸ್ಟ್ ಮಾಡ್ತೀನಿ. ಸೊ ಈಗ ನೀವು ಕೇಳಬಹುದು, ನಿಮ್ಮ ಪ್ರಕಾರ ಇಲ್ಲಿವರೆಗೂ ಬರಬೇಕು, ಯಾಕೆ ಇಲ್ಲೇ ನೀವು ಒಂದು ಕಾಲ್ ಆಪ್ಷನ್ ನ ಬೈ ಮಾಡಿದ್ರಿ? ಸೊ ಇದು ಒಂಥರ ಗ್ಯಾಮ್ಲಿಂಗ್ ತರ ಅನ್ಸಲ್ವಾ ಅಂತ. ಬಟ್ ಅದಕ್ಕೂ ಕೂಡ ನಾನು ನಿಮ್ಗೆ ವಿತ್ ಲಾಜಿಕಲಿ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ವಿತ್ ಪ್ರೂಫ್. ಓಕೆನಾ? ಈಗ ನಾವೇನ್ ಮಾಡುವ, ನಮ್ಮ ಒಂದು ನಿಫ್ಟಿ ಫ್ಯೂಚರ್ ಚಾರ್ಟ್ ಗೆ ಹೋಗುವ. ಸೊ ಈಗ ನೀವು ಇಲ್ಲಿ ನೋಡ್ತಾ ಇರೋದು ನಮ್ಮ ನಿಫ್ಟಿ ಸ್ಪಾಟ್ ಚಾರ್ಟ್, ಇಲ್ಲಿ ನೋಡ್ತಾ ಇರೋದು ನಮ್ಮ ನಿಫ್ಟಿ ಫ್ಯೂಚರ್ ಚಾರ್ಟ್. ಓಕೆ, ಇಲ್ಲಿಂದ ನೋಡಿ ಮಾರ್ಕೆಟ್ ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡ್ತಲ್ವಾ, ಇಲ್ಲಿ ಹೋಲ್ಡ್ ಮಾಡ್ತು ನಮ್ಮ ಸ್ಪಾಟ್ ಅಲ್ಲಿ. ಬಟ್ ಫ್ಯೂಚರ್ ಅಲ್ಲಿ ನೋಡಿ ಇಲ್ಲಿ ನಮ್ಮ ಗ್ರೀನ್ ಝೋನ್ ನ ಸಪೋರ್ಟ್ ಆಗ್ತಾ ಬಂತಾ ಇತ್ತು. ಸೊ ನಾನು ಇದೆರಡನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ. ನನಗೆ ಆವಾಗ ಕನ್ಫರ್ಮ್ ಆಯ್ತು, ಇಲ್ಲಿ ಗ್ರೀನ್ ಝೋನ್ ಇಂಪಾರ್ಟೆಂಟ್ ಲೆವೆಲ್ ಆಗಿ ಸಪೋರ್ಟ್ ಆಗ್ತಾ ಬಂತಾ ಇದೆ. ಇಲ್ಲಿ ಅಲ್ಲೇನೆ ಒಂದು ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದೆ ಸ್ಪಾಟ್ ಅಲ್ಲಿ. ಅದಕ್ಕೋಸ್ಕರ ನಾನು ಏನ್ ಮಾಡಿದೆ, ಇಲ್ಲಿ ಗ್ರೀನ್ ಅಲ್ಲಿ ಯಾವಾಗ ಈ ಒಂದು ಕ್ಯಾಂಡಲ್ ಕ್ಲೋಸ್ ಆಯ್ತಲ್ವಾ, ಡೈರೆಕ್ಟ್ ಆಗಿ ಈ ಒಂದು ಕ್ಯಾಂಡಲ್ ಯಾವಾಗ ಇಲ್ಲಿ ಸ್ಟಾರ್ಟ್ ಆಯ್ತು ಅವಾಗ ನಾನು ಎಕ್ಸಾಕ್ಟ್ ಆಗಿ ಇಲ್ಲಿ ನನ್ನ ಒಂದು ಕಾಲ್ ಸೈಡ್ ಪೊಸಿಷನ್ ತಗೊಂಡೆ. ಫ್ಯೂಚರ್ ಪ್ರಕಾರ ಇಲ್ಲಿವರೆಗೂ ಟಾರ್ಗೆಟ್ ಹೋಗುತ್ತೆ ಅಂತ ಅನ್ಕೊಂಡೆ. ಅದೇ ತರ ನಾನು ಇಲ್ಲಿವರೆಗೂ ಒಂದು ಸ್ಪಾಟ್ ಅಲ್ಲಿ ನಾನು ಒಂದು 60 ಪಾಯಿಂಟ್ ನ ಟಾರ್ಗೆಟ್ ಇಟ್ಟೆ. ಹಾಗೆ 30 ಪಾಯಿಂಟ್ಸ್ ನ ಸ್ಟಾಪ್ ಲಾಸ್ ಇಟ್ಕೊಂಡೆ ಈ ಒಂದು ಗ್ರೀನ್ ಝೋನ್ ಏನಿದೆಯಲ್ವಾ ಅದ್ರ ಕೆಳಗಡೆ. ಸೊ ಆರಾಮಾಗಿ ನನ್ನ ಟಾರ್ಗೆಟ್ ಅಚೀವ್ ಆಯ್ತು. ಒಂದೊಳ್ಳೆ ಪಾಯಿಂಟ್ ನಾನು ಇವತ್ತು ಕ್ಯಾಪ್ಚರ್ ಮಾಡಿದೆ. ಅದ್ರ ವಿಡಿಯೋ ನಾನು ನಿಮ್ಗೆ ಇನ್ನೊಂದು 15 to 20 minutes ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಆಮೇಲೆ ಫೈನಲಿ ಎಂಡ್ ಆಫ್ ದಿ ಡೇ ಏನಾಯ್ತು ನೋಡಿ, ಈ ಒಂದು ಝೋನ್ ನ ಒಂದು ರೆಸಿಸ್ಟೆನ್ಸ್ ಆಗ್ತಕ್ಕಂಥ ಸ್ಪಾಟ್ ಅಲ್ಲಿ, ಹಾಗೆ ಫ್ಯೂಚರ್ ಅಲ್ಲಿ ಕೂಡ ನೋಡಿ ಇದೇ ಝೋನ್ ನ ಒಂದು ರೆಸಿಸ್ಟೆನ್ಸ್ ಆಗ್ತಗೊಂಡು ನೋಡಿ ಇಲ್ಲಿ 1 2 3 4 5 ಟೈಮ್ಸ್ ವರ್ಗು ಈ ಒಂದು ಗ್ರೀನ್ ಝೋನ್ ನೇ ಒಂದು ಸಪೋರ್ಟ್ ಆಗ್ತಗೊಂಡು ಮಾರ್ಕೆಟ್ ಅದ್ರ ಮೇಲೆ ಇವತ್ತು ಕ್ಲೋಸ್ ಕೊಡ್ತು. ಸೊ ನೋಡಿ ಎಷ್ಟು ಎಕ್ಸಾಕ್ಟ್ ಆಗಿ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಅಂತ. ನೀವು ಒಂದು CPR ಹಾಕಿದ್ರು ಅಥವಾ ನೀವು ಬೇರೆ ಯಾವುದೇ ಟೂಲ್ ಹಾಕಿದ್ರು ಇಷ್ಟು ಎಕ್ಸಾಕ್ಟ್ ಆಗಿ ಒಂದು ಅಕ್ಯುರೇಟ್ ಆಗಿ ಸಪೋರ್ಟ್ ತಗೊಳ್ಳಲ್ಲ. 1 or 2 days ಮಾಡಬಹುದು. ಎವ್ರಿ ಡೇ ನಮ್ಮ ಲೈವ್ ಮಾರ್ಕೆಟ್ ಅನಾಲಿಸಿಸ್ ನೋಡ್ತಾ ಇದ್ದೀರಾ, ಹಾಗೆ ಆಫ್ಟರ್ ಮಾರ್ಕೆಟ್ ಅನಾಲಿಸಿಸ್ ಕೂಡ ನೋಡ್ತಾ ಇದ್ದೀರಾ. ಸೊ ಎರಡೂ ಕೂಡ ನಿಮಗೆ ಪರ್ಫೆಕ್ಟ್ ಆಗಿ ನಮ್ಮ ಒಂದು ಝೋನ್ ಕೆಲಸ ಮಾಡ್ತಾ ಇದೆ ಅಲ್ವಾ. ಸೊ ಈಗ ನಾವೇನ್ ಮಾಡುವ, ನಮ್ಮ ಒಂದು ಬ್ಯಾಂಕ್ ನಿಫ್ಟಿಯಲ್ಲಿ ಚೆಕ್ ಮಾಡುವ. ಸೊ ನಮ್ಮ ಒಂದು ಏನ್ ಲೆವೆಲ್ಸ್ ಇರುತ್ತಲ್ವಾ ಅದೇ ಲೆವೆಲ್ ಹೇಳಿದ್ದೆ. ಸೊ ಏನಾದ್ರೂ ವಿತ್ ಮೊಮೆಂಟಮ್ ಅಲ್ಲಿ ಅಪ್ ಸೈಡ್ ಹೋದ್ರೆ ಒಂದು ರಿಟ್ರೇಸ್ಮೆಂಟ್ ತಗೊಂಡ್ರೆ ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಡಬಹುದು. ಡೌನ್ ಸೈಡ್ ಅಲ್ಲಿ ಒಂದು ಬ್ರೇಕ್ಔಟ್ ಕೊಟ್ಟು ರಿಟ್ರೇಸ್ಮೆಂಟ್ ತಗೊಂಡ್ರೆ ಇಲ್ಲಿವರೆಗೂ ಟಾರ್ಗೆಟ್ ಇಡಬಹುದು ಅಂದಿದೆ. ಸೊ ಅದೇ ತರ ನಮ್ಗೆ ನೋಡಿ ಇಲ್ಲಿ ಡೌನ್ ಸೈಡ್ ಒಂದು ಬ್ರೇಕ್ಔಟ್ ಕೊಟ್ಟು ನೋಡಿ ಇಲ್ಲಿ ಒಂದು ರಿಟ್ರೇಸ್ಮೆಂಟ್ ಕೂಡ ಕೊಡ್ತು. ಬಟ್ ಇಲ್ಲಿವರೆಗೂ ಟಚ್ ಮಾಡ್ಲಿಲ್ಲ. ನಮ್ಮ ರೂಲ್ ಪ್ರಕಾರ ನಾವು ಇದನ್ನ ಇಲ್ಲಿ ಪೊಸಿಷನ್ ತಗೊಳ್ತಾ ಇರ್ಲಿಲ್ಲ. ಬಟ್ ಯಾರು ರಿಸ್ಕಿ ಟ್ರೇಡ್ ಮಾಡ್ತಾರೋ ಅವರು ಒಂದು ಪೊಸಿಷನ್ ಇಲ್ಲಿ ತಗೋಬಹುದಿತ್ತು. ಓಕೆನಾ? ನೋಡಿ ಇಲ್ಲೂ ಕೂಡ ನಮ್ಮ ಇದೇ ಒಂದು ಝೋನ್ ನ ಒಂದು ಸಪೋರ್ಟ್ ಆಗ್ತಾ ಬಂತು. ಇದೇ ಒಂದು ಝೋನ್ ಅಲ್ಲಿ ನಾವು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಮಾಡಿದ್ದು. ಓಕೆನಾ? ನೋಡಿ ಎಂಡ್ ಆಫ್ ದಿ ಡೇ ವರ್ಗು ನಮ್ಮ ಒಂದು ಈ ಗ್ರೀನ್ ಝೋನ್ ಏನಿದೆಯಲ್ವಾ ಇದನ್ನೇ ಸಪೋರ್ಟ್ ಆಗಿ ತಗೊಂಡು ಮಾರ್ಕೆಟ್ ಇವೆರಡರ ಒಳಗಡೆ ಒಂದು ಕ್ಲೋಸ್ ಕೊಡ್ತು. ಹಾಗೆ ನಾನು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೆ, ಬ್ಯಾಂಕ್ ನಿಫ್ಟಿ ಒಂದು ಇವತ್ತು ಇದೇ ಝೋನ್ ಒಳಗಡೆ ಟ್ರೇಡ್ ಮಾಡೋ ಚಾನ್ಸಸ್ ಇದೆ. ಇದನ್ನೇನಾದ್ರೂ ಬ್ರೇಕ್ಔಟ್ ಕೊಟ್ರೆ, ಅಪ್ ಆರ್ ಡೌನ್ ಸೈಡ್ ಬ್ರೇಕ್ಔಟ್ ಕೊಟ್ರೆ ಒಂದೊಳ್ಳೆ ಒಂದು ಪ್ರೈಸ್ ಮೊಮೆಂಟಮ್ ಕೊಡುತ್ತೆ, ಒಂದೊಳ್ಳೆ ಟ್ರೇಡ್ ತಗೊಳ್ಬಹುದು ಅಂತ ಕೂಡ ಹೇಳಿದ್ದೆ. ಸೊ ಇಲ್ಲಿಗೆ ನಮ್ಮ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರಾದ್ರೂ ಹೊಸಬರು ನೋಡ್ತಾ ಇದ್ರೆ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.